ಕೇಂದ್ರ ಸರ್ಕಾರದ ವೈಫಲ್ಯನೂ ಇದೆ ಅಂತ ಹೇಳಿ ಕೆಲವರದ್ದು. ನನಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತಕ್ಕಂಥದ್ದಿಲ್ಲ. ಭದ್ರತೆ ಭಾಳ ಮುಖ್ಯ, ಸಾರ್ವಜನಿಕರಿಗೆ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಇವತ್ತು ನಾವು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಸೊ ಆ ಕೆಲಸ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಕೇಂದ್ರದ ಜವಾಬ್ದಾರಿನೂ ಕೂಡ ಇದೆ. ಸೊ ಕೇಂದ್ರದವರು ಕೂಡ ಈಗಾಗಲೇ ಅದರ ಬಗ್ಗೆ ವಿವರಣೆಯನ್ನು ಕೇಳಿರಬೇಕು ಅಂತ ಕಾಣಿಸ್ತದೆ. ಸೊ ಅದನ್ನು ಎರಡೂ ಸರ್ಕಾರಗಳು ಭದ್ರತೆ ದೃಷ್ಟಿಯಿಂದ ಆ ಕೆಲಸ ಮಾಡ್ತದೆ. ಆದರೆ ಬೆಂಗಳೂರಿಗೆ ಕೇಂದ್ರ ಸರ್ಕಾರ ಕೊಟ್ಟಿರೋ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರೋ ಹಣ ಎಷ್ಟು, ಇದರ ಪಟ್ಟಿಯನ್ನು ನಮ್ಮ ಅಶೋಕ್ ಮಹಾರಾಜರು ಬಿಡುಗಡೆ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದಾರೆ. ಹೇಳ್ದಷ್ಟು ಕೇಳ್ರಪ್ಪ. ಅವನು ಹೇಳಿದ್ದು ಇವ್ರು ಹೇಳಿದ್ದು ಬಿಡಿ, ನಾವು ಹೇಳಿದ್ದನ್ನು ಒಂದು ಸ್ವಲ್ಪ ಹೇಳ್ರಿ ಅವನಿಗೆ. 10 ವರ್ಷದಿಂದ ಬೆಂಗಳೂರಿಗೆ BJP ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಬಿಡುಗಡೆ ಮಾಡಿರುವಂಥ ಹಣ ಎಷ್ಟು, ಅದನ್ನು ಅವ್ರ ವಿತ್ತ ಸಚಿವರ ಹತ್ರನಾರ ತಿಳ್ಕೊಂಡು ಹೇಳಿ, ಪ್ರಧಾನಮಂತ್ರಿ ಕಾರ್ಯಾಲಯವನ್ನು ತಿಳ್ಕೊಂಡಾದರೂ ಹೇಳಿ. ವಿರೋಧ ಪಕ್ಷದ ನಾಯಕರಾಗಿ ಬೆಂಗಳೂರಿನಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಪ್ರಶ್ನೆ ಕೇಳಿ ಎಷ್ಟು ಬಂದಿದೆ ಅಂತ ತಿಳ್ಕೊಂಡು ಹೇಳಿ. ಆಡಳಿತ ನಡೆಸಿರೋರು ಅವರೇನೆ. ಬೆಂಗಳೂರು ಆಡಳಿತ ನಡೆಸಿದ್ದಾರೆ, ಕರ್ನಾಟಕದ ಆಡಳಿತ ನಡೆಸಿದ್ದಾರೆ ಕಳೆದ 4 ವರ್ಷಗಳ ಕಾಲ. ಅದನ್ನು ಹೇಳಿ, ಉಳಿದೋದಕ್ಕೆಲ್ಲ ಆಮೇಲೆ ಹೇಳ್ತೀವಿ.